ಬ್ಯಾಡ್ ಗರ್ಲ್ ಇದೊಂದು ಫೀಮೇಲ್ ಲೀಡ್ ರೋಲ್ ಇರುವಂತಹ ಸಿನಿಮಾ. ಇನ್ನು ಈ ಸಿನಿಮಾ ಬಹಳ ದಿನಗಳ ಹಿಂದೆ ತಮಿಳಿನಲ್ಲಿ ರಿಲೀಸ್ ಆಗಿ ಮಿಕ್ಸ್ಡ್ ರಿವ್ಯೂ ಕೂಡ ಪಡ್ಕೊಂಡಿತ್ತು. ಇನ್ನು ಈ ಸಿನಿಮಾ ಈಗ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ. ಇನ್ನು ಸಿನಿಮಾ ನೋಡಿದ ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಕತೆ ತನ್ನ ಇಷ್ಟದ ಹಾಗೆ ಬದುಕುತ್ತಿರೋ ರಮ್ಯಾ ಎಂಬ ಹುಡುಗಿಯ ಸುತ್ತ ನಡೆಯುತ್ತೆ. ಅಂದರೆ ಅವಳ ಲೈಫ್ನಲ್ಲಿ ನಡೆದ ಸ್ಕೂಲ್ ಹಾಗೆ ಕಾಲೇಜ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ನಲ್ಲಿ ನಡೆದ ಲವ್ ಸ್ಟೋರಿಯನ್ನು ಸಿನಿಮಾದಲ್ಲಿ ತೋರಿಸ್ತಾರೆ. ಇದೊಂದು ಫೀಮೇಲ್ ಲೀಡ್ ರೋಲ್ ಇರುವಂಥ ಸಿನಿಮಾ ಆಗಿರೋದ್ರಿಂದ ಮೇಯ್ನಾಗಿ ಸಿನಿಮಾದಲ್ಲಿ ಹುಡುಗಿಯರು ಹೇಗೆಲ್ಲ ಥಿಂಕ್ ಮಾಡ್ತಾರೆ, ಹಾಗೆ ಅವರು ಏನೆಲ್ಲ ಮಾಡ್ತಾರೆ, ಹಾಗೆ ಅವರ ಲೈಫ್ನಲ್ಲಿ ಅವರು ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ, ಹಾಗೆ ಅವರ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಅಂತ ಹೇಳೋಕ್ಕೆ ಸಿನಿಮಾದಲ್ಲಿ ಏನೂ ಇರಲಿಲ್ಲ. ಇನ್ನು ಸಿನಿಮಾದಲ್ಲಿ ಬರುವಂಥ ಸೀನ್ಸ್ಗಳನ್ನು ಕಾಮನ್ ಆಗಿ ಎಲ್ಲರೂ ಲೈಫ್ನಲ್ಲಿ ನಡೆಯೋ ಸಿಚುವೇಶನ್ನ ತಗೊಂಡು ತುಂಬ ಎಫೆಕ್ಟಿವ್ ಆಗಿ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇದೊಂದು ಪಾಯಿಂಟ್ ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸ್ತು. ಇದೊಂದು ಪಾಯಿಂಟ್ ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಏನೂ ಕೂಡ ವರ್ಕ್ ಆಗಿಲ್ಲ ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಹಾಗೆ ಸ್ಕ್ರೀನ್ ಪ್ಲೇನೂ ಕೂಡ ತುಂಬ ಡೀಸೆಂಟ್ ಆಗಿತ್ತು ಅಂತೀನಿ. ನೆಗೆಟಿವ್ಸ್, ಇದನ್ನು ಒಂದು ಲವ್ ಸ್ಟೋರಿ ಸಿನಿಮಾ ಅಂದರು, ಆದರೆ ಇದರಲ್ಲಿ ಇರೋ ಲವ್ ಸ್ಟೋರಿನ ನೋಡಿ ಇದನ್ನು ಒಂದು ಲವ್ ಸ್ಟೋರಿ ಸಿನಿಮಾ ಅನ್ನೋಕ್ಕಾಗೋದೇ ಇಲ್ಲ. ಇನ್ನು ಸಿನಿಮಾದಲ್ಲಿ ಇರುವಂಥ ಸ್ಟೋರಿ ರೈಟಿಂಗ್ ಹಾಗೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಹಾಗೆ ಕ್ಯಾರೆಕ್ಟರ್ ರೈಟಿಂಗ್ ತುಂಬ ವೀಕ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಬರುವಂಥ ಯಾವ ಕ್ಯಾರೆಕ್ಟರ್ಸ್ಗಳು ಕೂಡ ಕನೆಕ್ಟ್ ಆಗೋದೇ ಇಲ್ಲ ಅಂತೀನಿ. ಯಾಕಂದರೆ ಸಿನಿಮಾದಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳನ್ನು ತುಂಬ ವೀಕಾಗಿ ಡಲ್ಲಾಗಿ ಬರ್ಕೊಂಡಿದ್ದಾರೆ. ಅದರಲ್ಲೂ ಸಿನಿಮಾದಲ್ಲಿ ಬರುವಂಥ ಮೇನ್ ಕ್ಯಾರೆಕ್ಟರ್ನ ತುಂಬ ನೆಗೆಟಿವ್ ಆಗಿ ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಅಂತ ಹೇಳಿಕೊಳ್ಳುವ ರೇಂಜಿಗೆ ಕಥೆಯಾಗಲಿ ಕಂಟೆಂಟ್ ಆಗಲಿ ಏನೂ ಇರಲಿಲ್ಲ ಅಂತೀನಿ. ಸಿನಿಮಾದ ಸ್ಟೋರಿನ ತುಂಬ ವೀಕಾಗಿ ಬರ್ಕೊಳ್ಳೋದಲ್ಲದೆ ಅದನ್ನು ತುಂಬ ಕೇರ್ಲೆಸ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ದರಿಂದ ಸಿನಿಮಾ ಎಲ್ಲೂ ಕೂಡ ಕನೆಕ್ಟ್ ಆಗೋದೇ ಇಲ್ಲ. ಅಂದರೆ ಆ ರೀತಿ ಕನೆಕ್ಟ್ ಆಗೋ ಸೀನ್ಸ್ಗಳು ಯಾವು ಕೂಡ ಬರಲೇ ಇಲ್ಲ ಅಂತೀನಿ. ಇನ್ನೆಲ್ಲಿ ಸಿನಿಮಾ ಕನೆಕ್ಟ್ ಆಗುತ್ತೆ? ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಅಬವ್ ಆವ್ರೇಜ್ ಸಿನಿಮಾ ಅಂತೀನಿ. ಅದರಲ್ಲೂ ಸಿನಿಮಾನ ಫೀಮೇಲ್ ಕ್ಯಾಂಡಿಡೇಟ್ನ ಮೈಂಡ್ನಲ್ಲಿ ಇಟ್ಕೊಂಡು ಸಿನಿಮಾನ ಮಾಡಿರೋ ಹಾಗೆ ಇದೆ. ಆದ್ರಿಂದ ಸಿನಿಮಾನ ಫೀಮೇಲ್ ಲೀಡ್ ರೋಲ್ ಇರುವಂಥ ಸಿನಿಮಾ ಅಂದ್ಕೊಂಡು ಸಿನಿಮಾ ನೋಡಿ ಸಿನಿಮಾ ಇಷ್ಟ ಆಗಬಹುದು. ನನಗಂತೂ ಈ ಸಿನಿಮಾ ಇಷ್ಟ ಆಗಿಲ್ಲ ಅಂತೀನಿ. ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಬೇಡ ಅಂತೀನಿ. ಬಿಕಾಸ್ ಆಫ್ ಸಿನಿಮಾದಲ್ಲಿ ತುಂಬ ಬ್ಯಾಡ್ ಸೀನ್ಸ್ಗಳು ಇದ್ದಾವೆ. ಅವಾಯ್ಡ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.